ಇನ್ನು ಡಿನ್ನರ್ ಬಳಿಕ ಇವರೆಲ್ಲ ಸಭೆ ಸೇರಿದ ಬಳಿಕ ಮಾಜಿ ಸಚಿವ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಏನು ಹೇಳ್ತಾರೆ ಅವರು? AICC ಪತ್ರದಲ್ಲಿ ಸಿದ್ದರಾಮಯ್ಯ CM, DKಶಿ DCM ಅಂತ ಹೇಳಿದ್ರು ಈ ಹಿಂದೆ, ಅಂದರೆ ಸರ್ಕಾರ ರಚನೆ ಆಗಬೇಕಾದ್ರೆ. ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಸ್ ಅ KPCC ಪ್ರೆಸಿಡೆಂಟ್ ಅಂತ ಹೇಳಿದ್ರು. 30 ತಿಂಗಳಾಯಿತು, 20 ತಿಂಗಳಾಯಿತು ಅಂತ ರೈಟಿಂಗ್ನಲ್ಲಿ ಇಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಇವರು KPCC ಪ್ರೆಸಿಡೆಂಟ್ ಆಗಿರ್ತಾರೆ ಅಂತ ವೇಣುಗೋಪಾಲ ಹೇಳಿದ್ರಲ್ಲ. ಯಾರ್ಯಾರು ಮಾತನಾಡಿದಾರೋ ನನಗೆ ಗೊತ್ತೂ ಇಲ್ಲ. ರಾಜಕಾರಣ ನಿಂತ ನೀರಲ್ಲ, ರಾಜಕಾರಣದಲ್ಲಿ ಯಾರ್ಯಾವ ಸನ್ಯಾಸಿಗಳು ಅಲ್ಲ. ಅವರೆಲ್ಲ ಯಾವ ಉದ್ದೇಶಕ್ಕೆ ದೆಹಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ. ನಾವು ಊಟಕ್ಕೆ ಸೇರಿದ್ವಿ ಅಷ್ಟೇ ಅಂತ ಹೇಳಿಲ್ವಾ? ಕೇಳಿದ್ರೆ ನಾವು ಊಟಕ್ಕೆ ಸೇರಿದ್ವಿ ಅಷ್ಟೇ. ಹಾಗೆ ನೋಡೋಕೆ ಹೋದರೆ ರಾಜಣ್ಣ ಅವ್ರ ಮನೆಯಲ್ಲೇ ಅವತ್ತು ಮೀಟಿಂಗ್ ನಡಿಬೇಕಾಗಿತ್ತು, CM ಭಾಗಿಯಾಗಬೇಕಾಗಿತ್ತು. ಅವತ್ತು ಈ ಕಬ್ಬು ಬೆಳೆಗಾರರ ಮೀಟಿಂಗ್ ಇದ್ದಿದ್ದರಿಂದ ಕ್ಯಾನ್ಸಲ್ ಆಗಿತ್ತು. ನಿನ್ನೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಎಲ್ಲರೂ ಡಿನ್ನರ್ಗೆ ಸೇರಿದ್ರು. AICC ನಲ್ಲಿ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಆಫ್ಟರ್ ದಟ್ ಅದೇ ಲೆಟರ್ ಅಲ್ಲಿ AICC ಕಮ್ಯುನಿಕೇಶನ್ ಅಲ್ಲಿ ಏನಿದೆ, DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM, ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ರು. ಅದು ಪರವಾಗಿದೆಯಾ? ಬೇರೆಯವ್ರನ್ನ ಕೇಳಬೇಕಾದ್ರೆ 30 ತಿಂಗಳಾಗಿತ್ತು, 20 ತಿಂಗಳಾಗಿತ್ತು ಅಂತ ಹೇಳಿ ಇದೇನು ಎಲ್ಲೂ ಕೂಡ ರೈಟಿಂಗ್ ನಲ್ಲೂ ಇಲ್ಲ. ಅದು ಯಾರ್ಯಾರು ಮಾತಾಡ್ಕೊಂಡವ್ರು ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ. ನೋಡಿ, ರಾಜಕಾರಣ ಅಂತಕ್ಕಂಥದ್ದು ಯಾವುದು ನಿಂತ ನೀರಲ್ಲ, ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆಗಳು. ಹೋಗೋದ್ರಲ್ಲಿ ತಪ್ಪೇನಿದೆ? ನೋಡಿ, ರಾಜಕಾರಣದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ರಾಜಣ್ಣ ಅವರ ಮಾತನ್ನ ಕೇಳ್ತಾ ಇದ್ರೆ DK ಶಿವಕುಮಾರ್ ವಿರುದ್ಧವೇ ಚರ್ಚೆಗಳಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು KPCC ಅಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಇನ್ನೇನಾಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಏನೀಗ ಸಭೆಯಲ್ಲಿ ಚರ್ಚಿತ ವಿಚಾರಗಳು ಏನು ಅಂತ? ಅರವಿಂದ್, ಈಗ ಏನು ಕ್ರಾಂತಿ ಶುರುವಾಗಿದೆ, ಕ್ರಾಂತಿಗೆ DKಶಿ ಬಣದವರು ಮುನ್ನುಡಿ ಬರೆದಿದ್ದಾರೆ, ಅಖಾಡಕ್ಕಿಳಿದಿದ್ದಾರೆ, ದೆಹಲಿನಲ್ಲೂ ಕೂಡ ಪರೇಡ್ ಮಾಡ್ತಿದ್ದಾರೆ. ಅಲ್ಲಿ ನೆನ್ನೆ ಖರ್ಗೆ ಅವ್ರ ಭೇಟಿ ಸರಿಯಾಗಿ ಆಗಲಿಲ್ಲ. ಇವತ್ತು ವೇಣುಗೋಪಾಲ್ ಮತ್ತೆ ಮಗದೊಮ್ಮೆ ಖರ್ಗೆ ಅವ್ರ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇತ್ತ ನಿನ್ನೆ ಅವರೆಲ್ಲ ದೆಹಲಿಗೆ ಹೋದ ಬೆನ್ನಲ್ಲೇ ಇತ್ತ ಮುಖ್ಯಮಂತ್ರಿಗಳ ಆಪ್ತ ಸಚಿವರಾಗಿರುವಂಥ ಒಂದಷ್ಟು ಜನ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ರೀತಿಯಲ್ಲಿ ಗೌಪ್ಯ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. DKಶಿ ಬಣದವರ ಏನು ಈ ಹೆಜ್ಜೆ ಇದೆ, ಇದರ ಹಿನ್ನೆಲೆಯಲ್ಲಿ ಮುಂದೆ ನಾವೆಲ್ಲ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಚರ್ಚೆ ಮಾಡಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ವಿದ್ಯಮಾನಗಳು ಬಹಳ ಕುತೂಹಲ ಘಟ್ಟಕ್ಕೆ ಬಂದು ನಿಂತಿದ್ದಾವೆ. ಈಗ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ನೆನೆಲ್ಲ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಕೂಡ ಗೌಪ್ಯವಾಗಿ ಇಟ್ಟಿದ್ದಾರೆ. ನಾವು ಸುಮ್ಮನೆ ಊಟಕ್ಕೆ ಸೇರಿದ್ದೀವಿ, ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ. ಅದು ಮೇಲ್ನೋಟಕ್ಕೆ ಅವ್ರು ಹೇಳಿರುವಂಥ ಹೇಳಿಕೆಗಳು. ನಿನ್ನೆ ರಾಜಣ್ಣ ಅವರು ಕೂಡ ಮಾತಾಡ್ತಾನೆ ಸುಳಿವು ಬಿಟ್ಕೊಟ್ಬಿಟ್ರು, ಏನೆಲ್ಲ ಚರ್ಚೆ ಆಗಿರಬಹುದು ಅನ್ನುವಂತಹ ಅಂದಾಜು ಎಂಥವ್ರಿಗೂ ಕೂಡ ಆಗುತ್ತೆ ಅವ್ರ ಮಾತುಗಳನ್ನು ಕೇಳಿದ್ರೆ. ಮುಖ್ಯವಾಗಿ 2.5 ವರ್ಷ ಆದ ನಂತರ DKಶಿ ಅವರು ಅಧಿಕಾರ ಹಸ್ತಾಂತರಕ್ಕೆ ಪಟ್ಟಾಗಿ ಕೂತಿರುವಂಥದ್ದು, ತಮ್ಮ ಆಪ್ತ ಬಣದ ಸಚಿವರು ಶಾಸಕರನ್ನ ದೆಹಲಿಗೆ ಕಳಿಸಿರುವಂಥದ್ದು ಪ್ರಮುಖ ವಿಷಯ ಆಗಿರುವಂಥದ್ದು ನಿನ್ನೆ ಅವರ ಸಭೆಯಲ್ಲಿ. ಆ ಹಿನ್ನೆಲೆಯಲ್ಲಿ ನಾವೇನು ಮುಂದೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ 3 ಮುಖ್ಯ ವಿಚಾರಗಳ ಚರ್ಚೆ ಆಗಿದೆ. ಒಂದು, DKಶಿ ಬಣದವರು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬಂದರು. ಅಲ್ಲೂ ಕೂಡ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಸದ್ಯಕ್ಕೆ ಸುಮ್ನಿರಿ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ DKಶಿ ಬಣದ ಸಚಿವರು ಶಾಸಕರು ಏನಕ್ಕೆ ಹೋದರು, ಜೊತೆಗೆ ಆ ಮೂಲಕ ಅವರು ಪಕ್ಷದ ಶಿಸ್ತನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ನಾವು ಕೂಡ ದೆಹಲಿಗೆ ಹೋಗ್ಬೇಕಾ ಹೋಗಬಾರ್ದಾ, ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗಿದ್ದಾವೆ. ಇನ್ನೂ 1-2-3 ಸುತ್ತಿನ ಚರ್ಚೆ ಇವರ ಬಣದಲ್ಲಿ ಆಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಬಣದಲ್ಲಿ ಒಂದು ರೀತಿಯಲ್ಲಿ ಎರಡೂ ಬಣದಲ್ಲಿ ಪೈಪೋಟಿ ಗರಿಗೆದೆರೆದಿರುವಂಥದ್ದು. ಈಗ ಮುಖ್ಯಮಂತ್ರಿಗಳ ಬಣದ ಸಚಿವರು ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮಸೂದ್ ಧನ್ಯವಾದ.